Hello students, welcome back to my YouTube channel Supreme Learning Academy. This is 2025-26 batch Kannada first language Kannada passing package. ಬುಧವಾರ ನಡೆಯುವ SSLC 2026 ಕನ್ನಡ ಫೈನಲ್ ಎಕ್ಸಾಮ್. ಇದಿಷ್ಟನ್ನ ಓದ್ಕೊಂಡ್ರೆ ನೀವು ಆರಾಮಾಗಿ 50+ ಸ್ಕೋರ್ ಮಾಡ್ಬೋದು. ಇದೇ ಕ್ವಶನ್ಸ್ ಬರೋದು. ಇದಿಷ್ಟು ಬಿಟ್ಟು ಇನ್ಯಾವುದು ಓದ್ಕೋಬೇಡಿ, ಆರಾಮಾಗಿದೆ. 100% ಇದೆ ಕ್ವಶನ್ ಬರೋದು. ಇದಿಷ್ಟನ್ನು 100% ಕಲಿತ್ರೆ ನೀವು ಔಟ್ ಆಫ್ ಔಟೇ ಸ್ಕೋರ್ ಮಾಡ್ಬೋದು. ಸೊ ನಿಮಗೆ ಗದ್ಯ ಭಾಗದಿಂದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ಸ್ಗಳು ಇದೇ ಬರೋದು. ಸೊ ಇಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡು 1 2 3 4 5 ಅಂತ ಇದೆ, ರೈಟ್ ಹ್ಯಾಂಡ್ ಸೈಡು 16 17 ಅಂತ ಇದೆ ನೋಡಿ. ಎರಡೂ ನೋಡಿಕೊಂಡು ಎರಡೂ ಓದ್ಕೊಳ್ಳಿ. ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಕಂಪ್ಲೀಟ್ ಆದಮೇಲೆ ಎರಡನೇದು ಈ ಕಡೆ ಬರೋದು. ಚಾಪ್ಟರ್ ವೈಸ್ ಇಲ್ಲಿ ಕ್ವಶನ್ ಆನ್ಸರ್ಸ್ ಇದೆ. ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಬಿಟ್ಟು ಇನ್ಯಾವ ಕ್ವಶನ್ಸು ಬರಲ್ಲ, ಇದೇ ಬರೋದು. ಆರಾಮಾಗಿ ಒಂದ್ಸಲ ಎಷ್ಟು ಈ ವಿಡಿಯೋ ಎಷ್ಟಾಗುತ್ತೆ ಅಷ್ಟನ್ನು ಆರಾಮಾಗಿ ಒಂದು 10-15 ನಿಮಿಷದಲ್ಲಿ ಒಂದೊಂದು ಸಲ ರಿವೈಸ್ ಮಾಡ್ತಿದ್ರೆ ಸಾಕು. ಸೊ ಇದು ನಿಮ್ಮದು ಒಂದು ವಾಕ್ಯ ಗದ್ಯ ಭಾಗದಿಂದ ಮುಗೀತು. ಇದು ಪದ್ಯ ಭಾಗದಿಂದ ಒಂದು ವಾಕ್ಯ. ಇದು ಬಿಟ್ಟರೆ ಯಾವ ಕ್ವಶನ್ಸು ಬರಲ್ಲ. ಇದಿಷ್ಟು ಕ್ವಶನ್ಸ್ನ ಮಾತ್ರ ಓದ್ಕೊಳ್ಳಿ. ಏನು 20 ಕ್ವಶನ್ಸ್ ಇದೆ ಅಷ್ಟೇ ಒಂದು ವಾಕ್ಯದಲ್ಲಿ. ಒಂದು ಸಲ ನೋಡಿಕೊಂಡ್ರೆ ಅರ್ಥ ಮಾಡ್ಕೊಂಡು ಕಲಿತ್ರೆ ಸಾಕು, ನೆನಪಿರುತ್ತೆ. ಸೊ ನೀವು ನನ್ನ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಾನಲಲ್ಲಿ ನಿಮಗೆ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ, ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ ಸಿಗುತ್ತೆ, ಪಾಸಿಂಗ್ ಪ್ಯಾಕೇಜಸ್ ಸಿಗುತ್ತೆ. ಮತ್ತು ಫಸ್ಟ್ PUC SSLC ಸೈನ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ಗೆಲ್ಲ ಇಲ್ಲಿ ನಿಮಗೆ ವೀಡಿಯೋಸ್ಗಳು ಸಿಗುತ್ತೆ. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ SSLC ಎಕ್ಸಾಮ್ ಬರೀತಾ ಇದ್ದಾರೆ ವೆನ್ಸ್ಡೇ, ಅವ್ರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬಂದು 3-4 ವಾಕ್ಯ 2 ಮಾರ್ಕ್ಸ್ಗೆ. ಸೊ ಇಲ್ಲಿ ಕ್ವಶನ್ಸ್ ಜೊತೆಗೆ ಆನ್ಸರ್ಸ್ ಇದೆ. ಇದಿಷ್ಟು ಮಾತ್ರ ಓದಿ, ನೀನು ಓದಬೇಡಿ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು, ಸೊ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ, ವಿತ್ ಆನ್ಸರ್ಸ್ ಇದೆ. ಇದು ಬಿಟ್ಟು ಇನ್ಯಾವುದು ಓದಬೇಡಿ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು, ಸೊ ಈ ಥರ ನಿಮಗೆ ಆನ್ಸರ್ಸ್ ಇದ್ದಾವೆ. ಎರಡೂ ಕಡೆ ಇದೆ ನೋಡಿ, ಎರಡೂ ಕಡೆ ಕ್ವಶನ್ಸ್ ಇದೆ. ಎರಡೂ ಕ್ವಶನ್ಸು 2 ವಿತ್ ಆನ್ಸರ್ಸು. ಸೊ ಇಲ್ಲಿ ನಾನು ಒಂದು ಕ್ವಶನ್ಸ್ನ ಓದ್ಕೊಂಡು ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಇಲ್ಲಿ ನಿಮಗೆ ಜಸ್ಟ್ ನೋಟ್ಸ್ನ ಕೊಡ್ತಾ ಇದ್ದೀನಿ. ಪಾಸಿಂಗ್ ಪ್ಯಾಕೇಜಸ್ ಓದ್ಕೊಳ್ಳಿ. ಇದಿಷ್ಟು ಓದಿದ್ರೆ ಸಾಕು. ನೀವು 100% 100 ಔಟ್ ಆಫ್ 100 ತೊಗೋಬೋದು. ಇಲ್ಲಿ ಇರೋದು ಇಷ್ಟನ್ನು ಓದಿದ್ರೆ. ಪಾಸ್ ಆಗಲ್ದೇ ಇರೋ ಸ್ಟೂಡೆಂಟ್ಸು ಕೂಡ ಪಾಸ್ ಆಗ್ಬೋದು. ಬಿಕಾಸ್ ಈ ಕ್ವಶನ್ಸ್ ಬಿಟ್ಟು ಯಾವ ಕ್ವಶನ್ಸು ಬರಲ್ಲ. ಪದ್ಯದ್ದು 3-4 ವಾಕ್ಯ, ಗದ್ಯದ್ದು 3-4 ವಾಕ್ಯ ಎಲ್ಲ ಇದೆ. ಸೊ ಇಲ್ಲಿ ನಿಮ್ಮದು ಈ ಕಡೆ ಮತ್ತು ಈ ಕಡೆ ಎರಡೂ ಸೈಡ್ ಓದಿ. ಎರಡೂ ಸೈಡ್ದು ಕ್ವಶನ್ಸು ಮತ್ತು ಆನ್ಸರ್ಸ್ ಇದೆ. ಇದಿಷ್ಟು ಬಿಟ್ಟು ಯಾವುದು ಬರಲ್ಲ. ನಾನು ಪುನಃ ಹೇಳ್ತಾ ಇದ್ದೀನಿ. ಇದಿಷ್ಟು ಕ್ವಶನ್ಸ್ನ ರೆಡಿಯಾಗಿ ನೀವು ಸಾಕು. 100 ಔಟ್ ಆಫ್ 100 ಇಲ್ಲಿರೋ ಕ್ವಶನ್ಸೇ ಬರೋದು. ಇದರಿಂದನೇ ಪಿಕ್ ಮಾಡಿಕೊಡೋದವರು. ಸೊ ಇದಿಷ್ಟು ರೆಡಿ ಆಗಿದ್ರೆ ನೀವು ಸಾಕು. ಔಟ್ ಆಫ್ ಔಟ್ ತಗೊಂಡವ್ರಿಗೂ ಸಾಕು, ಬರೀ ಪಾಸ್ ಆಗೋವ್ರಿಗೂ ಸಾಕು, ಎಲ್ರಿಗೂ ಇದಿಷ್ಟು ಸಾಕು. ನೆಕ್ಸ್ಟು ಕವಿ ಪರಿಚಯ. ಈ ಕಡೆ ನಿಮ್ಮದು ಗದ್ಯ ಭಾಗದಿದೆ, ಈ ಕಡೆದು ಪದ್ಯ ಭಾಗದಿದೆ. ಇದಿಷ್ಟು ಕವಿ ಪರಿಚಯಗಳು ಕಲಿತ್ರೆ ಸಾಕು. ಇವರೇ ಇಂಪಾರ್ಟೆಂಟ್ ಕವಿ ಪರಿಚಯಗಳು. ಈ ಕಡೆಯಿಂದ 4, ಈ ಕಡೆ 4, 8 ಕವಿ ಪರಿಚಯಗಳಿದ್ದಾವೆ. ಈ 8 ಕವಿ ಪರಿಚಯನ ಕಲ್ತ್ಕೊಳ್ಳಿ ಸಾಕು. ಗದ್ಯ ಭಾಗದಿಂದ 4, ಗದ್ಯ ಭಾಗದಿಂದ 4, ಪದ್ಯ ಭಾಗದಿಂದ 4, 8 ಕವಿ ಪರಿಚಯಗಳು ಕಲ್ತ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಂದು ಸಂದರ್ಭ. ಇದು ಗದ್ಯ ಭಾಗದಿಂದ ಯಾವ್ಯಾವ ಸಂದರ್ಭ ಬರುತ್ತೆ ಅಂತ.
ಒಂದು ಸಲ ಓದ್ಕೊಂಡು ಗ್ಲ್ಯಾನ್ಸ್ ಮಾಡಿ ಸಾಕು, ಓನಾಗಿ ಬರಿಬೋದು. ಒಟ್ಟಿನಲ್ಲಿ ನಿಮಗೆ ಹೇಗೆ ಬರಿಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ, ಅದಕ್ಕೆ ನೋಡ್ಕೊಳ್ಳಿ. ಪದ್ಯ ಭಾಗದಿಂದ ಯಾವ್ಯಾವ ಸಂದರ್ಭ ಬರುತ್ತೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಬಿಟ್ಟು ಯಾವುದು ಬರಲ್ಲ, ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು 8-10 ವಾಕ್ಯದಲ್ಲಿ ಶಬರಿ ಚಾಪ್ಟರಿಂದ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಪದ್ಯ ಭಾಗದಿಂದ ಸಂಕಲ್ಪ ಗೀತೆಯಿಂದ ಬರುತ್ತೆ. ಸೊ ಅದು ಬಿಟ್ಟರೆ ವೀರಲವ, ಇದಿಷ್ಟು ಕಲ್ತ್ಕೊಳ್ಳಿ ಸಾಕು, ಇನ್ಯಾವುದು ಕಲಿಬೇಡಿ. ನೆಕ್ಸ್ಟು ಇದು ಪದ್ಯ, ಯಾವ ಪದ್ಯ ಓದಬೇಕು ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಅಂದರೆ ಕಲುಷಿತವಾದ ನದಿ ಜಲಗಳಿವೆ, ಅದ್ರ ಜೊತೆಗೆ ಮಿಕ್ಕಿದ್ದು ಇದ್ದಾವೆ, ನೀವೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟು ಅಲಂಕಾರ, ಈ ಕಡೆ ಪತ್ರಲೇಖನ ಇದೆ, ಈ ಕಡೆ ಅಲಂಕಾರ ಇದೆ. ಇಂಪಾರ್ಟೆಂಟ್ ಅಲಂಕಾರಗಳು ನೋಡ್ಕೊಳ್ಳಿ, ಇದೇ ಬರೋದು. ಈ ಕಡೆ ಪತ್ರಲೇಖನ ನೋಡ್ಕೊಳ್ಳಿ. ನೆಕ್ಸ್ಟು ಛಂದಸ್ಸು. ಒಂದು ಸಾಲು ಛಂದಸ್ಸು ಕೊಟ್ಟರೆ ನೀವು ಇದು ಘನ ವಿಭಾಗ ಮಾಡಿ ಯಾವ ಛಂದಸ್ಸು ಅಂತ ಹೆಸರು ಬರೀಬೇಕು. ನೆಕ್ಸ್ಟ್ ಗಾದೆ, ಇಂಪಾರ್ಟೆಂಟ್ ಗಾದೆಗಳಿದ್ದಾವೆ ನೋಡ್ಕೊಳ್ಳಿ. ನೆಕ್ಸ್ಟ್ ಪತ್ರಗಳು. ಸೊ ಇದಿಷ್ಟು ನಿಮ್ಮದು ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜು. ಇದಿಷ್ಟು ಓದ್ಕೊಳ್ಳಿ ಸಾಕು. ಔಟ್ ಆಫ್ ಔಟ್ ತಗೊಳ್ಳೋರು ಸಾಕು, ಪಾಸ್ ಆಗೋರು ಸಾಕು. ಇಷ್ಟು ಕಂಪ್ಲೀಟ್ ಆಗುತ್ತೆ ನಿಮಗೆ. ಸೊ ಇಲ್ಲಿಗೆ ನಿಮ್ಮದು ಕನ್ನಡಗೆ ರೆಡಿಯಾಗಿರ್ತೀರ. ಅದೇ ರೀತಿ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜಸ್ಸು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಪಾಸಿಂಗ್ ಪ್ಯಾಕೇಜಸ್ನ ಓದ್ಕೊಳ್ಳಿ, ನೀವು ಔಟ್ ಆಫ್ ಔಟ್ನ ಸ್ಕೋರ್ ಮಾಡ್ಬೋದು. Stay tuned for more such updates. Thanks for watching. Bye bye.